ಒಳ್ಳೆ ಮಾತನಾಗಿ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಅದಕ್ಕೇನೆ ಕೊಳ್ಳೆ ಬ್ಯಾಗ್ ಕೊಟ್ಟು ನಿಮ್ಮ ಕೈಯಕ್ಕೆ ನಿಮ್ಮ ಊರಿಗೆ ನೀವು ಹೋಗ್ರಿ ಅಂತ ಹೇಳ್ತಾ ಇದ್ದೀನಿ. ತಗೊಂಡು ಹೋಗ್ತಾ ಇರಿ. ನಿಮ್ಮ ಅಮ್ಮ ಇನ್ನು ನೀನು ಇಲ್ಲೆಲ್ಲೆಲ್ಲೂ ಇರಬೇಡ್ರಿ. ನನ್ನ ಮಗ ಸೊಸೆ ಎಲ್ಲಾರನ್ನ ಮನೆಯಾಗ ಕರ್ಕೊ ಬರ್ತೀನಿ. ಹೆಂಗ ಅವರು ಬಂದು ಇಲ್ಲಿರ್ತಾರೆ. ಹೋಗಿ ಅವ್ರನ್ನ ಕರ್ಕೊಂಡು ಹೆಂಗೋ ಬೋತಾರೆ. ನೀವು ಊರಿಗೆ ಹೋದ್ರೆ ಅವ್ರು ಇಲ್ಲಿ ಬೋತಾರೆ. ಅಜ್ಜಿ ಒಂದೆರಡು ದಿನ ಸುಧಾರ್ಸ ಅಜ್ಜಿ. ಅದು ಏನು ಕಂಗಾಡ್ತೀಯ? ಒಂದೆರಡು ದಿನ ಸುಧಾರ್ಸು, ನಾವೆಲ್ಲ ಹೋಗ್ತೀವಿ. ಅಯ್ಯೋ ಇಲ್ಲ, ಬಾಡಿಗೆ ಮನೆ ನೋಡ್ತಾ ಇದ್ದೀವಿ. ಬಾಡಿಗೆ ಮನೆ ಸಿಕ್ಬಿಟ್ರೆ ಬಾಡಿಗೆ ಮನೆಗಾದ್ರೂ ಹೋಗ್ತೀವಿ. ಒಂದೆರಡು ದಿನ ಸುಧಾರ್ಸ ಅಜ್ಜಿ. ಅಯ್ಯೋ ನೀನು ಅದು ಯಾಕಾಗ ಆಡ್ತೀಯ? ಇವಾಗೆಲ್ಲ ಆಡ್ಕೊಂತಾರೆ. ನಮ್ಮನ್ನ ಅಯ್ಯೋ ನೋಡು ಅವ್ರ ಅಜ್ಜಿನೇ ಹೊರಕ್ಕೆ ಹಾಕ್ಬಿಟ್ಲಂತೆ ಅಂತ ಹೇಳಿ ಅಮ್ಮಗೆ ಅವ್ರ ಅಮ್ಮನೇ ಹೊರಗೆ ಕಳಿಸ್ಬಿಟ್ಲಂತೆ ಅಂತ ಮಾತಾಡ್ತಾರೆ. ಮಾತಾಡೋರ್ಗೆಲ್ಲ ನಾನು ಎದ್ರಕಂಡು ಕೂತ್ಕೊಂಬಕ್ಕಾಗಲ್ಲ. ಅಷ್ಟೇನೆ, ನಾನು ಒಳ್ಳೆ ಮಾತಾಗಿ ಹೇಳ್ತಾ ಇದ್ದೀನಿ. ಸುಮ್ಮನೆ ಹೋಗ್ರಮ್ಮ, ಯೋಸ್ತಿನ ನನ್ನ ಇರಬಾರ್ದು. ಹೋಗ್ರಿ ಅಂತ ಹೇಳಿದ್ಮೇಲೂ ನೀವು ಇನ್ನೂ ಇರ್ತೀನಿ ಅಂತಂದ್ರೆ ಇನ್ನು ಹೆಂಗಮ್ಮ? ಇನ್ನು ಹೆಂಗೆ ಹೇಳ್ಬೇಕು ಹೇಳ ನಾನು? ಅಲ್ಲ, ಹೋಗ್ರಮ್ಮ, ನಿಮ್ಮ ಪಾಡಿಗೆ ನೀವು ಹೆಂಗ ನಿಮ್ಮ ಜೀವನ ನೀವು ಮಾಡ್ರಿ ಅಂತ ಹೇಳಿ ಇಷ್ಟೊಂದೆಲ್ಲ ಹೇಳ್ತಾ ಇದ್ರು. ಅಲ್ಲ ಏನು ಕಮ್ಮಿ ಆಗೈತೆ? ಆತ ಇಲ್ದಿದ್ರೆ ಬಿಡಪ್ಪ, ಅಲ್ಲಿ ಆತ ಇಲ್ಲತ್ತ ಅಂತ ಅನ್ಬೋದಾಗಿತ್ತು. ಅಲ್ಲಿ ಎಲ್ಲ ಮಸ್ತಾಗೈತೆ, ದೇವ್ರು ಕೊಟ್ಟವನಿ, ಮಸ್ತಾಗಿದ್ದು ಕೊಟ್ಟವನು. ಏನಮ್ಮ ಇಲ್ಲಿ ನಮ್ಮ ಮನೆಗಳಿಗೆಲ್ಲ ಇತ್ಕೊಂಡು ನಮ್ಮ ಮಕ್ಕಳು ಸೊಸೆರ್ತಾಗೆಲ್ಲ ಗುದ್ದಾಡ್ಕೊಂಡು ಇದು ಒಟ್ಟು ಸಮಸ್ಯೆನೇ ಅಲ್ಲ. ಸುಮ್ಮನೆ ನಿಮ್ಮ ಮನೆಯಂಗೆ ನೀವಿದ್ರೆ ಯಾವ್ದಿರಲ್ಲ. ಯಾರು ಯಾಕೆ ಮಾತಾಡ್ತಾರೆ? ನಿಮ್ಮ ಮನೆಯಂಗೆ ನೀವು ಇದ್ಬಿಟ್ರೆ ಯಾರು ಏನು ಅಂಬಲ್ಲ ಕಣಮ್ಮ. ಯಾರು ಯಾತು ಮಾತಾಡಲ್ಲ. ಹೆಂಗ ಬಿಡತ್ತ, ಸೆನಕೈದಾರ ಸೆರಕ್ಕಿರ್ಲಿ ಅಂತಾರೆ. ಇಲ್ಲಿದ್ರೆ ಒಂದು ಮಾತು ನಿಮ್ಗೆ ಗೊತ್ತಾಗಲ್ಲ, ನಿನ್ಗೂ ನಿಮ್ಮ ಅಮ್ಮಗೂ. ನಡೀರಿ ಆಸಿಕೆ, ಈಗ ನಾನು ಹೇಳತಕ್ಕ ಹೇಳ್ದೆ, ಬ್ಯಾಗ್ ಕೊಟ್ಟು ಕಳಿಸ್ತಾ ಇದೀನಿ. ತಗೊಂಡೋಗಿ ನಡಿ ವಾರಕ್ಕೆ ನಡೀರಿ. ಇನ್ನ ಇಪ್ಪಟ್ಟು ನಿಮ್ಮ 3 ಕಡೆಗೆ ನೀವು ಬ್ಯಾಗ್ ಕೊಟ್ಟು ಕಳಿಸಿರಯ್ಯ. ಒಳ್ಳೆ ಮಾತನಾಗ ಹೇಳಿ ಸಾಕಾಯತ್ ನನಗಂತೂ. ನಾನು ಎದ್ದಾಗಿಂದ ಹೇಳ್ತಾ ಇದ್ದೀನಿ, ಏನೋ ನನ್ನ ಮಾತು ಯಾತ ಅಂತ ಅನ್ಕೊಬಿಟ್ಟವಳೆ. ನಿಮ್ಮ ಅಮ್ಮಯ್ಯ ನಾನು ಯಾತ ಹೇಳಿದ್ರು ಕೇಳ್ತಾ ಇಲ್ಲ. ಹೇಳಿದ್ರು ಕೇಳ್ತಾ ಇಲ್ಲ. ಇಲ್ಲ ಅಮ್ಮ ಐತೆ, ಅಮ್ಮಗೆ ಹೇಳ್ಬಾ, ಹೋಗ್ತೀವಿ. ಹಂಗೂ ಮನೆ ಒಯ್ತು ಕಣಜಿ. ನಾವೇನು ತೀರಾ ಏನು ಗತಿ ಇಲ್ದವ್ರಲ್ಲ. ಅದನ್ನೇ ಕಣೆ ನಾನು ಹೇಳ್ತಿರೋದು, ಏನು ಗತಿ ಇಲ್ದಾರಲ್ಲ. ಮಸ್ತಾಗೈತೆ, ದೇವ್ರು ಕೊಟ್ಟವನೇ. ನಿಮ್ಮ ಅಪ್ಪನ ಕೆಲಸ ಐತೆ, 80,000 ಲಕ್ಷ ಸಂಬಳ ತಗೊಂತಾನೆ ನಿಮ್ಮ ಅಪ್ಪಯ್ಯ. ಓಟ್ಗೆ ಯಾಕೆ ಹಿಂಗೆ ಓಟುನು ತಲೆ ಕೆಡಿಸ್ಕೊಂತೀರಾ ಅಂತೇಳಿ ನಾನು ಅದನ್ನೇ ಹೇಳ್ತಾ ಇರೋದು. ನೀವು ಅರ್ಥ ಮಾಡ್ಕೊಂತಿಲ್ಲ. ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಹೋಗಿ ಬೇರೆ ಮನೆ ಮಾಡ್ಕೊಂಬೋದು ಬೇಡ, ಯಾತು ಬೇಡ. ನಿಮ್ಮ ಊರಾಗ ನೀವು ಇದ್ಬಿಟ್ರೆ ಯಾರು ಯಾಕೆ ಅಂಬ್ತಾರೆ? ಅಲ್ಲಿ ಯಾರೋ ನಂಬ್ತಾರೆ. ಬಂದು ಬೇರೆ ಊರಿಂದ ಬಂದು ಇಲ್ಲೇ ಇದ್ದೀರಾ, ಹಿಂಗೆ ಮಾಡ್ತೀರಾ ಅಂತ ಯಾರೋ ನಂಬ್ತಾರೆ. ಯಾರು ಅಂಬಲ್ಲ. ಹೆಂಗ ಸೆನಕ್ಕಿದ್ರೆ ಸಾಕು ಬಿಡಪ್ಪ. ಯಾರನಾತು ಅಂತ ಹೇಳಿ ಒಳ್ಳೇದು ಬಯಸ್ತಾರೆ ಹೊರತು ಯಾರ ಏನು ಕೆಟ್ಟದ್ದು ಬಯಸಲ್ಲ. ಸುಮ್ಮನೆ ಮನೆಯಾಗ ನೀವು ಇರ್ಬೇಕಮ್ಮ. ನೀವು ಒಳ್ಳೆ ಮಾತನಾಗ ಹೇಳಿ ಸಾಕಾಗೈತೆ. ನಾವೆಷ್ಟು ಹೇಳೋಣ? ನಮ್ಮ ಮಾತಿಗೆ ಹೇಳೋದಕ್ಕೇನು ಬೆಲೆನೇ ಇಲ್ವೇ? ಅದಕ್ಕೆ ಮತ್ತೆ ನಾವು ನೋಡತಕ್ಕ ನೋಡಿ ಸರಿಯಾಗಿ ತೆಗೆದು ಎಸಿತಾ ಇರೋದು. ಇನ್ನೇನು ಮಾಡೋಣ ಮತ್ತೆ? ನಾವು ಎಷ್ಟಂತ ಹೇಳೋಕ್ಕಾಗುತ್ತೆ? ನಾವು ಈಗ ಒಳ್ಳೆ ಮಾತನಾಗೆ ಹೇಳೋವಷ್ಟು ಹೇಳಿದ್ವಿ. ಅರ್ಥ ಮಾಡ್ಕೋಬೇಕು, ಯಾಕೆ ಹೇಳ್ತಾ ಇದ್ದಾರೆ ಏನು ಎತ್ತ ಅಂತೇಳಿ ಅರ್ಥ ಮಾಡ್ಕೊಂಡ್ರೆ ಅವ್ರಿಗೆ ಅರ್ಥ ಆಗುತ್ತೆ. ಯಾಕಮ್ಮ ಹಿಂಗಾಡ್ತಾ ಇದೆಯಾ? ಯಾಕೆ ಹಿಂಗೆ ಬಾಯ್ ಮಾಡ್ತಾ ಇದೆಯಾ? ಅಮ್ಮ ಆ ಅಜ್ಜಿ ನೋಡಲ್ಲಿ ನಮ್ಮ ಮನೆಯಾಗೆ ಇರಬೇಡ್ರಿ, ನೀವು ಹೋಗ್ರಿ, ಎಷ್ಟು ಹೇಳಿದ್ರು ಹೋಗ್ತಿಲ್ಲ ಅಂತ ಬ್ಯಾಗ್ ಎದ್ನ ಅಂತಂದು ನಮ್ಮ ಕೈ ಕೊಡ್ತೈತೆ. ಬ್ಯಾಗೆ ತಗೊಂಬಂದು ಕೊಡ್ತೈತೆ, ತಗೊಂಡು ಹೋಗ್ರಿ ಅಂತ ಹೇಳಿ. ನೋಡಮ್ಮ ಅಜ್ಜಿ ಹೆಂಗೆ ಮಾಡ್ತೈತೆ. ಇನ್ನೇನು ಮಾಡೋಣಮ್ಮ? ನಾವು ಒಳ್ಳೆ ಮಾತನಾಗೆ ಹೇಳೋವ ಕೇಳಲಿಲ್ಲ ಅಂತಂದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು? ಎಷ್ಟು ಹೇಳ್ತಾರೆ? ಒಳ್ಳೆ ಮಾತನಾಗ ಹೇಳೋರು ಅರ್ಥ ಮಾಡ್ಕೋಬೇಕು ಮನುಷ್ಯರಾದ ಮೇಲೆ. ನಡೀರಿ ಆಸಿಕೆ ತಕೊಂಡು. ನಾನು ಎಷ್ಟು ಒಳ್ಳೆ ಮಾತನಾಗ ಹೇಳ್ತಾ ಇದ್ದೀನಿ. ನಡಿ ಆಸಿಕೆ. ಅಮ್ಮ ಸುಮ್ಮನಿರಮ್ಮ, ಅದು ಯಾಕಂಗೆ ಹೇಳ್ತಾ ಇದೀಯಾ? ಸಲ ಆಡ್ಕೊಂಬಲ್ವೇನಮ್ಮ? ನಡಿ ಆಸಿಕೆ, ನಡಿಯ ಸುಮ್ಮನೆ ಮಾತು ಬೇಡ ಋತು. ನಾನು ಒಳ್ಳೆ ಮಾತನಾಗೆ ಹೇಳೋವಷ್ಟು ಹೇಳಿದ್ದೀನಿ. ಬೇಡ ಮಾತುಗಳು ಬೇಡ, ಮಾತು ಮಾತ್ರ ಮಾತಾಡೋದೇ ಬೇಡ. ನಡಿ ಆಸಿಕೆ, ನಡೀತಿರಬೇಕು. ನಾವು ಒಳ್ಳೆ ಮಾತನಾಗೆ ಒಟ್ಟು ಹೇಳಿದ್ದೀನಿ. ಮತ್ತು ನನಗೆ ಹಂಗೆ ಪಿಟ್ಟ ನೆತ್ತಿಗೆ ಇರ್ತೈತಿ. ನಾನು ಎದ್ದಾಗಿಂದನು ಹೇಳಿದ್ನೇ ಇಲ್ವಾ? ಹೇಳಮ್ಮ, ನಿಮ್ಮ ಮನೆ ಐತಿ, ಮಸ್ತಾಗೈತೆ, ಏನು ಬಿಡಪ್ಪ, ಅಲ್ಲಿ ಆತು ಇಲ್ಲ, ಇಲ್ಲೇನೋ ಇರ್ತಾರೆ ಅಂತ ಹೇಳಿ ಅಂಬಕ್ಕೇನು ಏನು ದೇವ್ರ ಅಂಥದ್ದೇನು ಕೊಟ್ಟಿಲ್ಲ. ಸೇನಕ್ಕಿದ್ದಾರೆ, ಅವ್ರ ಪಾಡಿಗೆ ಹೋಗಿ ಅವ್ರ ಜೀವನ ಅವ್ರು ಮಾಡಿರಿ, ಯಾರೇನು ಮಾತಾಡಲ್ಲ. ಇಲ್ಲಿ ಬಂದಿರೋದು ಇವ್ರ ತಗೆಲ್ಲ ಒಂದು ಮಾತು ಕೇಳೋದು, ನಮ್ಮ ತಗೆಲ್ಲ ಒಂದು ಮಾತನ್ನು ನಿಶ್ಚಯಮೋದು. ಯಾಕಿದೆಲ್ಲನ? ಸುಮ್ಮನೆ ನಿಮ್ಮ ಪಾಡಿಗೆ ನೀವಿದ್ರೆ ಯಾವುದೂ ಇರಲ್ಲ. ಇವಮ್ಮ ಎಂತ ಅದು ಯಾಕೆ ಹಂಗಾಡುತ್ತೋ ಏನೋ. ಯಮ್ಮ ಸ್ವಲ್ಪ ಸುಧಾರ್ಸಲ್ಲ ಕಣೆ. ನಡಿ, ಸುಧಾರ್ಸ ಅಂತ ಅದಲ್ಲ, ಇವಾಗ ಸುಧಾರ್ಸಕ್ಕಾಗಲ್ಲ. ಈಗ ತಗೊಳ್ರಿ ನಿಮ್ಮ ಬ್ಯಾಗ, ತಗೊಂಡು ಹೋಗ್ತಾ ಇರ್ರಿ ಅಷ್ಟೇನೆ. ಜಾಸ್ತಿ ಎಕ್ಸ್ಟ್ರಾ ಮಾತುಗಳು ಬೇಡ ಋತು. ಮಾತಾಡಿದ್ರೆ ಸುಮ್ಮನೆ ಮಾತುಗಳು ಎಲ್ಲೆಲ್ಗೋ ಹೋಗ್ತವೆ. ಹಿಂಗಾಗಿ ಮತ್ತೆ ನಾನು ಓಟೋದ್ವನ ಮಾಡ್ಕೊಂಡಿದ್ದು ಇವತ್ತು. ನನಗೆ ಕೊಟ್ಟಿರೋಂಥ ಮನೇನ ಎಲ್ಲ ಇವತ್ತು ಹಾಳು ಮಾಡ್ಕೊಂಡಿದ್ದು ನಾನು ನಿನ್ನಿಂದಲೇನಿ. ನೋಡು, ಸುಮ್ಮನೆ ಮಾತುಗಳೆಲ್ಲ ಬೆಳೆಸುತ್ತಾ ಹೋದಷ್ಟು ಏನಾಗುತ್ತೆ? ನಿನಗೇನು ಬೇಕಾಗಿತ್ತು? ಎಲ್ಲ ಬರೀ ನಿನಗೆ ಇಲ್ಲದ ವಿಷಯಕ್ಕೆಲ್ಲ ತಲೆ ಹಾಕ್ತೀಯ. ಭೀಮಿ ವೈಷ್ಣವ್ರು ಹೆಂಗನ ಮಾಡ್ಕೊಂಬ್ಲೇಳು, ಅವರೆಲ್ಲನ ಅವ್ರೇನ ಮಾಡ್ಕೊಂಬ್ಲೇಳು. ನಿನಗೇನು ಬೇಕಾಗಿತ್ತು? ತಗೊಂಡು ಹೋಗ್ತಾ ಇರು. ತಾಯಿ ಆಗಿರೋಳು ನೀನೇ ನನ್ನ ಮನೆಯಿಂದ ಆಚೆ ಕಳಿಸ್ತಾ ಇದೀಯ ಬ್ಯಾಗ್ ಕೊಟ್ಟು ಅಂದಮೇಲೆ ಹೋಗ್ತಿ ಬಿಡಮ್ಮ. ನಾನಂತೂ ಈ ಮನೆಯ ಕೈ ಮೇಲಿಂದ ಕಾಲಿಕ್ಕಲ್ಲ, ಬರಲ್ಲ.
ಇಷ್ಟೊಂದೆಲ್ಲ ಇಷ್ಟು ಚೆನ್ನಾಗಿದ್ದು ಹಿಂಗೆಲ್ಲ ನಾನು ಎಷ್ಟು ನನ್ನ ತವ್ರ ಮನೆ ಚೆನ್ನಾಗಿರ್ಲಿ ಅಂತ ಎಷ್ಟು ಒಳ್ಳೇದೆಲ್ಲ ಬಯಸಿ ನನ್ನ ತಮ್ಮ ಹೆಂಡ್ತಿಯರೆಲ್ಲ ಚೆನ್ನಾಗಿರ್ಲಿ ಅಂತ ಹೇಳಿ ನಮ್ಮ ಅಪ್ಪ ನಮ್ಮಮ್ಮ ಚೆನ್ನಾಗಿರ್ಲಿ ನಮ್ಮ ಅಜ್ಜಿ ನಮ್ಮ ತಾತ ಚೆನ್ನಾಗಿರ್ಲಿ ಅಂತ ಹೇಳಿ ನನ್ನ ತವ್ರ ಮನೆ ಯಾವಾಗಲೂ ಚೆನ್ನಾಗಿರ್ಲಿ ಅಂತ ನಾನು ಬಯಸ್ತಾ ಇದ್ದೆ. ಆದರೆ ನೋಡು ಒಳ್ಳೇದಕ್ಕೆ ಎಲ್ಲೈತೆ ಬೆಲೆ. ಎಷ್ಟು ಒಳ್ಳೇದು ಬಯಸಿದ್ರು ನಾನು ಎಷ್ಟು ಒಳ್ಳೇದು ಮಾಡಿದ್ರು ನನ್ನ ತವ್ರು ಚೆನ್ನಾಗಿರ್ಲಿ ಅಂತ ಹೇಳಿ ನಾನು ಬಯಸಿದ್ರು ನೋಡಿ ಹೆಂಗೆ ಇವತ್ತು ನನ್ನ ಮನೆಯಿಂದ ಆಚೆ ಕಳಿಸ್ತಾ ಇದ್ದೀರಾ. ಬರಲ್ಲಮ್ಮ, ಬರಲ್ಲ. ಇಷ್ಟೊಂದೆಲ್ಲ ಆಗಿ ನೀನೇ ನನ್ನ ಮನೆಯಿಂದ ಆಚೆ ಕಳಿಸ್ತಾ ಇದೀಯ ಅಂತಂದ್ರೆ ಇನ್ಮೇಲೆ ಈ ಮನೆಯಕ್ಕೆ ಯಾವತ್ತೂ ಬರಲ್ಲ ನಾನು. ನಾವು ಹೆಂಗೆ ನಾವಂತೂ ಹೋಗಲ್ಲ. ಇನ್ನು ಊರು ಬಿಟ್ಟು ಇಲ್ಲೇ ಆದರೂ ಮನೆ ಮಾಡ್ಕೊಂಡು ಇದ್ದೇ ತೋರಿಸ್ತೀವಿ ಎಲ್ಲರ ಕಣ್ಣೆದ್ರಿಗೂ. ಏನು ನಮ್ಮ ಮುಂದೆ ಬರ್ದಿರೋದು ಯಾರಿಗೂ ಸಹಿಸ್ಕೊಂಬಕ್ಕಾಗಲ್ಲ, ನಿನ್ನ ಮಕ್ಕಳು ಸೊಸೆಯರ್ಗಾಗಲಿ ಯಾರಿಗೇ ಆಗಲಿ. ಯಾಕಂದರೆ ಅವ್ರ ಹತ್ರ ಬಂದು ನಾನು ತೀರ್ಕೊಂಡು ತಿಂದಿದ್ರೆ ನೋಡಾರು ಅನಿಸುತ್ತೆ. ನಾನೆಲ್ಲ ಸ್ವಲ್ಪ ಚೆನ್ನಾಗಿರೋದಕ್ಕೇ ಎಷ್ಟೋ ಜನಕ್ಕೆ ಹೊಟ್ಟೆ ಉರಿ ನಾನು ನೋಡಿ. ಯಾರೇನೋ ನನ್ನ ಕಮ್ಲೆ, ಈಗ ನಾನು ಒಳ್ಳೆ ಮಾತನಾಗ ಹೇಳ್ದೆ ತಾನೇ ನಾನು ನಿನಗೆ. ಎಷ್ಟು ಒಳ್ಳೆ ಮಾತನಾಗ ಹೇಳ್ದೆ. ಬೇಡ ಕಣಮ್ಮ, ಬೇಡ, ಇನ್ನಿರೋದು ಬೇಡ, ನಿಮ್ಮ ಪಾಡಿಗೆ ನೀನು ಹೊರಟೋಗ್ಬಿಡು, ನಿಮ್ಮ ಪಾಡಿಗೆ ನೀವು ಇದ್ಬಿಡ್ರಿ. ನಿಮ್ಮ ಪಾಡಿಗೆ ನೀವಿದ್ರೆ ಯಾಕೆ ಮಾತಾಡ್ತಾರೆ? ಯಾರು ಮಾತಾಡಲ್ಲ. ನಿಮ್ಮ ಕೆಲಸ ನೀವು ನೋಡ್ಕೇಳ್ರಿ ಅಂತ ಹೇಳಿ ನಾನು ಎಷ್ಟು ಒಳ್ಳೆ ಮಾತನಾಗ ಹೇಳಿದ್ರು ನೀನು ಕೇಳಲಿಲ್ಲ ಅಂತಂದ್ರೆ ಮತ್ತೆ ಇನ್ನೇನು ಮಾಡೋಕ್ಕಾಗುತ್ತೆ? ಈಗ ಎಷ್ಟಾಗಿರ್ಬೇಕು ಅಷ್ಟಾಗಿರ್ಬೇಕು ಯಾವುದೇ ಆಗಲಿ. ಸುಮ್ಮನೆ ಎಲ್ಲ ಜಾಸ್ತಿ ಅತಿಯಾಗಿ ಮಾಡೋಕೆ ಹೋಗ್ಬಾರ್ದು. ನಿನ್ಗೇನು ಬೇಕಾಗಿತ್ತು ಆ ವೈಷ್ಣು ಹೋಗಿ ಹೇಳೋ ಅಂಥದ್ದು? ಮದುವೆ ಸೊಬ್ನದ್ದೆಲ್ಲ ನಿನ್ಗೇನೇ ಬೇಕಾಗಿತ್ತು? ನಿನ್ನ ಮಗಳು ನಿನ್ನ ಮದುವೆ ಮಾಡೋದು ನೋಡ್ಕೋಬೇಕಾಗಿತ್ತು. ನಮಗೆ ಬೋಲ್ ಬೇಜಾರಾಗ್ತೈತೆ ಕಣೆ, ನಿಮ್ಮ ಅಪ್ಪ ಇನ್ನೂ ಬೇಜಾರಾಗೈತೆ. ಅಲ್ಲ ನೋಡು, ನಮ್ಮ ಋತಮ್ಗೆ ಯಾಕೆ ಬುದ್ಧಿ ಇಲ್ಲ ಅಂತದ್ದು ಯಾಕೆ ಹೇಳೋಕೆ ಹೋತು ಅಂತಂತು ನಾನು ಎಲ್ಲ ಹೇಳಿದಕ್ಕೆ. ಯಾಕೆ ಋತಮ್ಮ, ಯಾಕೆ ಯಾಕಮ್ಮ ಸುಮ್ಮನಿರೋದು ಬಿಟ್ಟಾತ? ಚೈತ್ರ, ಯಾಕಮ್ಮ ಸುಮ್ಮನಿರ್ರಿ. ತಾಯಿ ಮಕ್ಳಿಗೆ ಗುದ್ದಾಡಿರಿ ಯಾರನ್ನ ಏನಂತಾರೆ? ಯಾರೇನ ನಂಬ್ಲಿ ಬಿಡ. ಯಾಕ ಎಷ್ಟು ಒಳ್ಳೆ ಮಾತನಾಗ ಹೇಳಿದ್ದೀನಿ. ಅಮ್ಮ ನಿಮ್ಮ ಊರಿಗೆ ನೀವು ಹೋಗ್ರಿ, ದೇವ್ರು ನಿಮಗೆ ಮಸ್ತಾಗಿ ಕೊಟ್ಟವನು, ಏನು ಕೊಟ್ಟಿಲ್ಲ ಅಂಬಕ್ಕೆ ಬಿಡಪ್ಪ ಯಾತು ಇಲ್ಲ ಅಂಬೋದಾದ್ರೆ ಇರಲಿ ಅಂತ ಹೇಳಿ ನಾವೇ ಸಾಕ್ತಿದ್ವಿ, ನಾವೇ ಇಕ್ಕೆ ಅಂಬ್ತಿದ್ವಿ ತೀರಾನ. ಬಿಡು, ಮನೆ ಹೆಣ್ಮಗಳು ಎಲ್ಲಿಗೆ ಹೋಗ್ತಾಳೆ ಎಲ್ಲಿಗೆ ಬರ್ತಾಳೆ ಅಂತ ಹೇಳಿ ನಾವೇ ಇಕ್ಕೆ ಬಿಡ್ತಿದ್ವಿ, ಎಲ್ಲಿಗೂ ಕಳಿಸ್ತಿರ್ಲಿಲ್ಲ. ಬೇಕಾರೆ ನಾವೇ ನೋಡ್ಕೊಂಡು ನಾವೇ ಹೆಂಗ ಸುಧಾರಿಸ್ಕೊಂಡು ಹೋಗ್ತಿದ್ವಿ. ಆದರೆ ಇವಳು ಮಾಡಿರೋದೆಂಥ ಕೆಲಸ? ಇವತ್ತು ನೋಟು ತಲೆಗಚ್ಕೊಂಡು ಕಂಡರ್ ವಿಷಯಕ್ಕೆಲ್ಲ ಏನಮ್ಮ ನಮ್ಮ ಆ ಊರಿಗೆ ಹೋಗಲ್ವ? ಬೇಡ, ದಾರಿಸಿದ್ದು ಯಾಕೆ ನಮಗೆ? ಹೋಗಂಗಿದ್ರೆ ಮಾತ್ರ ರೂಟು ತಿಳ್ಕೋಬೇಕು. ಬೇಡವಾ? ಬೇಡ, ಕೈ ಬಿಟ್ಟಾಕ್ಬಿಡ್ಬೇಕು. ಅದನ್ನ ಹೇಳಿದ್ರೆ ಇವ್ರಿಗೆ ಸಿಟ್ಟು ಬರ್ತಾವೆ. ಒಳ್ಳೇದು ಹೇಳಿರಿ, ನಾವು ಒಳ್ಳೇದೇ ಹೇಳೋದು, ಯಾರಿಗೆ ನಿಂಗೆ ಕೆಟ್ಟೋಗ್ರಮ್ಮ ಅಂತ ಹೇಳಿ ನಾವು ಯಾರಿಗೂ ಹೇಳಲ್ಲ. ನಾಳೆ ದಿನ ನನ್ನ ಮಗಳು ಅಂತ ಹೇಳಿ ಹೇಳ್ತಾರೆ. ಈಗ ನನಗೇನೇನು ನನ್ನ ಮಗಳು ಅಂತೇನು ನನಗೇನೇನು ಇವತ್ತು ನಾನೇನು ಅವಳು ಮಗಳು ಅಂತ ಒಂಥರ ನೋಡಲ್ಲ, ಮಗ ಅಂತ ಒಂಥರ ನೋಡಲ್ಲ, ನಾವೆಲ್ಲರಿಗೂ ಒಂದೇ. ನಮ್ಮ ಮಕ್ಕಳಂದ್ರೆ 3 ಜನನು ನಮ್ಮ ಮಕ್ಕಳೇ ಅಂತಲೇ ನಾನು ತಿಳ್ಕೊಂಡಿರೋದು. ಅವರು ಬೇಕು ಇವರು ಬೇಕು. ನಾನು ಎಷ್ಟೀಗ ನನಗೆ ಆಗಿರೋದು ನನ್ನ ಮಗಳಿಗೆ ಆಗೋದು ಬೇಡ ಅಂತೇಳಿ ಎಷ್ಟು ಚೆನ್ನಾಗಿ ನೋಡ್ಕೊಂಡೆ. ನನ್ನ ಸೊಸೆಯರ ಎದುರಿಗೆ ಬಿಟ್ಕೊಡ್ತಿರ್ಲಿಲ್ಲ ನನ್ನ ಮಗಳನ್ನ, ಬೇಡ ಬಿಟ್ಕೊಡೋದು ಬೇಡ ಅಂತ. ಇವತ್ತು ಅವ್ರ ಎದುರಿಗೆ ಎಷ್ಟು ನಿಷ್ಠುರ ಅದೇ, ಎಷ್ಟೆಲ್ಲ ಇದು ಮಾಡಿದ್ರು ಇವಳು ಹಿಂಗೆ ಮಾಡ್ತಿದ್ರಿ. ಅದಕ್ಕೇನೆ ನಿಮ್ಮೂರಿಗೆ ನೀವು ಹೋಗ್ಬಿಟ್ರೆ ಯಾವ್ದು ಇರಲ್ಲ, ಎಲ್ಲರ ತಗಸನಕ್ಕಿರ್ಬೋದು. ಇಲ್ಲಿ ಬಂದು ಇಲ್ಲಿ ಇರೋದು ಕಾಲವೇ ಇವೆಲ್ಲ ನೋವುಗಳು. ಇಲ್ಲಿ ಇಲ್ದಂಗೆ ಇದ್ಬಿಟ್ರೆ ಅವ್ರ ಪಾಡಿಗೆ ಅವ್ರು ಹೋಗ್ಬಿಟ್ರೆ ಅವ್ರ ಊರಿಗೆ ಅವರು ಯಾವ ತೊಂದರೆ ತಾಪತ್ರೆಗಳಿರಲ್ಲಮ್ಮ. ಅದು ಇವ್ರಿಗೆ ಹೇಳೋದು ನಾನು ಅಷ್ಟೇನು, ಬೇರೆ ಇನ್ನೇನು ನಮ್ಗೇನು ಅವಳೇನು ಬಂಗಾರ ಬೆಳ್ಳಿ ಕೊಡ್ರಿ ಅಂತ ಏನು ನಮ್ಗೇನು ಇದು ಮಾಡಿಲ್ಲ. ಅವಳೇನು ನಮಗೆ ಜಾಸ್ತಿ ಏನು ನಾವೇನು ತಲೆ ಮೇಲೆ ಓದ್ಕೊಂಡಿಲ್ಲ ಅವಳೇನು. ನಮಗೇನು ಅವಳಿಗೆ ಉಂಬಕ್ಕಿಕ್ಕದೇನು ದೊಡ್ಡದಲ್ಲ, ಅಡುಗೆ ಮಾಡೋದೇನು ದೊಡ್ಡದಲ್ಲ. ಯಾಕೆ ನಾವೇನು ಈಗಳಮ್ಮ ಓಟು ತೊಂದರೆಗೆ ನಾನು ನಿಮ್ಮ ಪಾಡಿಗೆ ನೀವು ನಿಮ್ಮ ಊರಾಗ ನೀವು ಇದು ಬಿಟ್ರೆ ಯಾವುದು ತೊಂದರೆಗಳಿರಲ್ಲ ಅಂತ ನಾನು ಹೇಳೋದು. ಯಾಕೆ ಅವರು ಅದೇ ಇನ್ನೊಂದೆರಡು ದಿನ ಇದ್ದೋಗಣ ಅಂತ ಓಟು ಹಿಂಗೆಲ್ಲ ಆಯ್ತಲ್ಲ, ಅದಕ್ಕೆ ನೋಡಮ್ಮ ಇತ್ಕೊಂಡು ಚೆನ್ನಾಗಿ ಇತ್ಕೊಂಡು ಹೋಗ್ಬೇಕು ಎಲ್ಲರ ಕಣ್ಣೆದ್ರಿಗೂ ಅಂತ ಅವಳು ತಮ್ಮ. ನೀನು ನೋಡಿದ್ರೆ ಇದ್ರೆ ಇದೆಲ್ಲ ನೋವು ಅಂತ ನೀನು ಅಂತೀವಿ ಹೋಗ್ಬೋದು ಅನ್ನೋ ಕಡ ಕಣಮ್ಮ. ನೋಡ್ರಿ ಋತಮ್ಮ, ಹೋಗ್ರಿ, ಹೋಗೋದಾದ್ರೆ ನಿಮ್ಮ ಊರಿಗೆ ನೋಡ್ರಿ ಹೆಂಗೆ ಮಾಡ್ತೀರಾ? ನಾನಂತೂ ಹೋಗಲ್ಲ. ನಾನು ಯಾಕೆ ಹೋಗೋಣ? ನಾನು ಹೋಗಲ್ಲ. ನಮ್ಗೆ ಹೆಂಗೆ ಜೀವನ ಮಾಡಬೇಕು, ಹೆಂಗಿರ್ಬೇಕು ಅಂಬೋದು ಚೆನ್ನಾಗಿ ಗೊತ್ತೈತೆ ನಮಗೆ. ನಾವು ಹೋಗಲ್ಲ ಬಿಡು, ಯಾಕೆ ಹೋಗೋಣ? ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ವೃತ್ತನ ಇವತ್ತು ನಿಮ್ಮೂರಿಗೆ ನೀವು ಹೋಗ್ರಮ್ಮ ಅಂತೇಳಿ ರುಚಿಗೆ ಎದ್ಬಿಟ್ಟು ಬ್ಯಾಗ್ ಕೊಟ್ಟು ನಾನೇ ಹೊರಕ್ಕೆ ಕಳಿಸಿ ನಿಮ್ಮೂರಿಗೆ ನೀವು ಹೋಗ್ರಮ್ಮ ಅಂತೇಳಿ ಬ್ಯಾಗ್ ಕೊಟ್ಟು ಕಳಿಸ್ತಾ ಇದ್ದೀನಿ. ಹೊರಕ್ಕೆ ಬ್ಯಾಗ್ ಕೊಟ್ಟುಬಿಟ್ಟೆ, ಬರೋದಿಲ್ಲ ಇನ್ಮೇಲೆ ನಿಮ್ಮ ಮನೆಯಕ್ಕೆ ಅಂತ ಹೇಳ್ತಾವಳೆ. ನಾನು ಏನಕ್ಕೆ ಕೇಳ್ತಾ ಇದ್ದೀನಿ ಅಂತಂದರೆ ಸುಮ್ಮನೆ ಎಲ್ಲ ನೋವು ಅನುಭವಿಸೋದಕ್ಕಿನ್ನ ಸುಮ್ಮನೆ ನಿಷ್ಠುರಾಗೋದಕ್ಕಿಂತ ಕೆಟ್ಟವರಾಗೋದಕ್ಕಿಂತ ನಮ್ಮೂರಿಗೆ ನಾವು ಹೋಗಿದ್ದು ಬಿಟ್ರೆ ಯಾವುದಿರಲ್ಲ. ಕಣ್ಮರಿಯಾಗಿದ್ದರೆ ಯಾವುದೇ ಆಗಲಿ ಅದಕ್ಕೊಂದು ಬೆಲೆ ಇರುತ್ತೆ. ಕಣ್ಣೆದಿಗಿದ್ದು ಅಲ್ಲೇ ಇದ್ದು ಬಿಟ್ರೆ ಅದಕ್ಕೆ ಬೆಲೆನೇ ಇರಲ್ಲ. ನಮ್ಮ ಋತಮ್ಮ ಬರ್ತಾ ಇರಲಿಲ್ಲ ಜಾಸ್ತಿ ತವ್ರ ಮನೆಗೆ, ಆವಾಗ ಏನೋ ಒಂದು ಬೆಲೆ ಗೌರವ. ನಮ್ಮ ಋತಮ್ಮ ಬರ್ತಾ ಇದ್ದಾಳೆ ಅಂತಂದರೆ ಅವ್ರಿಗೆಲ್ಲ ಏನೋ ಒಂಥರ ಇಷ್ಟ. ಯಾವಾಗ ಇಲ್ಲೇ ಇದ್ಬಿಟ್ಲು ಆವಾಗ ಒಂಥರ ಅತಿಯಾದರೆ ಅಮೃತನ ವಿಷಯ ಅಂತಾರಲ್ಲ, ಆ ರೀತಿ ನಮ್ಮ ಋತು ಬಂದಿಲ್ಲೇ ಇರೋದ್ರಿಂದನ ಹಿಂಗೆಲ್ಲ ಎಡವಟ್ಟುಗಳು ಶುರುವಾದವು.
ನಮ್ಮ ಋತು ಇದು ಮಾಡಿರೋದ್ರಿಂದ ನಮ್ಮ ಮನೆಯಾಗ ನಾನು ನನ್ನ ತವ್ರ ಮನೆಯಾಗ ಮುನ್ಸ್ಕೊಳಂಗಾಯ್ತು. ಇವತ್ತು ನಮ್ಮ ತವ್ರ ಮನೆಯದು ಹೊಲ ಕಳ್ಕೊಳಂಗಾಯ್ತು. ಬರೀ ಈ ರೀತಿ ಎಡವಟ್ಟುಗಳು ಆಗ್ತಾ ಇದ್ದಾವೆ. ಅದಕ್ಕಾಗಿನ ಸುಮ್ಮನೆ ನಿಮ್ಮ ಊರಿಗೆ ನೀವು ಹೋಗ್ಬಿಟ್ರಿ ಯಾವ ತೊಂದರೆಗಳು ಇರಲ್ಲಮ್ಮ, ಹೋಗ್ಬಿಡ್ರಿ ಅಂತ ನಾನು ಹೇಳ್ತಾ ಇದ್ದೀನಿ. ಇಲ್ಲೇ ಬಾಡಿಗೆ ಮನೆ ಮಾಡ್ತೀವಿ ಹಂಗೆ ಹಿಂಗೆ ಅಂತ ಏನೆಲ್ಲ ಮಾತಾಡ್ತಾ ಇದ್ದಾರೆ. ನೋಡ್ತಾ ಇರಿ ಏನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬಾಯ್ ಬಾಯ್, ಸಿ ಯು.